ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು ಎಂಎಲ್ಸಿ ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು ಎಂಎಲ್ಸಿ ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು ಎಂಎಲ್ಸಿ ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು ಎಂಎಲ್ಸಿ ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂದ್ರೆ ಎಂಎಲ್ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು ಎಂಎಲ್ಸಿ ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ.
ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು MLC ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು MLC ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ನಮ್ಮಪ್ಪ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಂ ಮಾಡೋ ಅಧಿಕಾರ ಇರುತ್ತೆ, ಶಾಸಕರೇ ಮಾತಾಡಿದ್ರೆ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನು MLC ಹೇಳಿಕೆಯನ್ನ ಪರಿಗಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಕೌಂಟರ್ ಕೊಟ್ಟಿದ್ದಾರೆ. MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಹೇಳ್ತೀನಿ, MLAಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ.